ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಜೊತೆ 3 ಇಂಗ್ಲಿಷ್ ಪದಗಳನ್ನು ಕಲಿತೀರಾ. ಇವತ್ತು ನೀವು ನನ್ನ ಜೊತೆ 3 ಇಂಗ್ಲಿಷ್ ಪದಗಳನ್ನು ಕಲಿತೀರಾ. ಇನ್ ದಿಸ್ ವಿಡಿಯೋ ಯು ವಿಲ್ ಲರ್ನ್ 3 ಇಂಗ್ಲಿಷ್ ವರ್ಡ್ಸ್ ವಿತ್ ಮೀ. ಇನ್ ದಿಸ್ ವಿಡಿಯೋ ಯು ವಿಲ್ ಲರ್ನ್ 3 ಇಂಗ್ಲಿಷ್ ವರ್ಡ್ಸ್ ವಿತ್ ಮೀ. ಇವತ್ತು ನಾವು ಕಲಿತಾ ಇರುವಂತಹ ಮೊದಲನೆಯ ಪದ ಇನ್ಕ್ರೀಸ್. ಇನ್ಕ್ರೀಸ್. INCREASE. ಇನ್ಕ್ರೀಸ್. ಇನ್ಕ್ರೀಸ್ ಅಂದ್ರೆ ಏನು? ಇನ್ಕ್ರೀಸ್ ಅಂದ್ರೆ ಹೆಚ್ಚಾಗೋದು ಅಥವಾ ಏರಿಕೆಯಾಗೋದು. ಹೆಚ್ಚಾಗೋದು ಅಥವಾ ಏರಿಕೆಯಾಗೋದು. ವಾಕ್ಯಗಳ ಮೂಲಕ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇನ್ಕ್ರೀಸ್ ಅನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ. The workers asked for an increase in pay. The workers asked for an increase in pay. The workers. Workers ಅಂದ್ರೆ ಯಾರು? ಕೆಲಸಗಾರರು. ಕೆಲಸಗಾರರು ಏನು ಮಾಡಿದ್ರು? Asked for an increase. Asked ಅವರು ಕೇಳಿದ್ರು. Asked ಏನನ್ನ ಕೇಳಿದ್ರು? ಫಾರ್ ಆನ್ ಇನ್ಕ್ರೀಸ್. ಅವರು ಹೆಚ್ಚಳವನ್ನ ಕೇಳಿದ್ರು. ಕೆಲಸಗಾರರು ಹೆಚ್ಚಳವನ್ನ ಕೇಳಿದ್ರು. ಎಲ್ಲಿ? ಇನ್ ಪೇ. ಅವರ ವೇತನದಲ್ಲಿ. ಪೇ ಅಂದ್ರೆ ವೇತನ, ಅವರ ಸಂಬಳ. ಸಂಬಳದಲ್ಲಿ ಅವರು ಏನ್ ಮಾಡಿದ್ರು? ಹೆಚ್ಚಳವನ್ನ ಕೇಳಿದ್ರು. ಕೆಲಸಗಾರರು ಅವರ ಸಂಬಳದಲ್ಲಿ ಹೆಚ್ಚಳವನ್ನ ಕೇಳಿದ್ರು ಅಂತ ನಾವು ಈ ವಾಕ್ಯದ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ದ ವರ್ಕರ್ಸ್ ಕೆಲಸಗಾರರು ಆಸ್ಟ್ ಕೇಳಿದ್ರು ಫಾರ್ ಆನ್ ಇನ್ಕ್ರೀಸ್ ಹೆಚ್ಚಳವನ್ನ ಕೇಳಿದ್ರು. ಎಲ್ಲಿ ಹೆಚ್ಚಳವನ್ನ ಕೇಳಿದ್ರು? ಇನ್ ಪೇ ಅಂದ್ರೆ ಸಂಬಳದಲ್ಲಿ, ಅವರ ವೇತನದಲ್ಲಿ ಕೆಲಸಗಾರರು ಹೆಚ್ಚಳವನ್ನ ಕೇಳಿದ್ರು. ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಡ್ರಾಸ್ಟಿಕಲಿ. ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಡ್ರಾಸ್ಟಿಕಲಿ. ಏನು ಹಾಗಂದ್ರೆ? ದ ಕಾಸ್ಟ್ ಆಫ್ ಲಿವಿಂಗ್. ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಏನು? ನೋಡಿ, ನಮ್ಮ ಬದುಕಿಗೆ ದಿನನಿತ್ಯಕ್ಕೆ ಹಲವಾರು ನಾವು ಖರ್ಚು ವೆಚ್ಚಗಳನ್ನು ಮಾಡ್ತೀವಿ, ದಿನನಿತ್ಯದ ಅಗತ್ಯಕ್ಕೋಸ್ಕರ ಅಲ್ವಾ. ಈ ಖರ್ಚು ವೆಚ್ಚಗಳನ್ನ ನಾವೇನು ಹೇಳ್ತೀವಿ? ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಲಿವಿಂಗ್. ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಏನು? ನಮ್ಮ ದಿನನಿತ್ಯಕ್ಕೆ ಬೇಕಾದಂತಹ ಅಗತ್ಯಕ್ಕೆ ನಾವು ದಿನನಿತ್ಯದ ಅಗತ್ಯಕ್ಕೆ ನಾವು ಖರ್ಚು ವೆಚ್ಚಗಳನ್ನ ಮಾಡ್ತೀವಲ್ಲ, ಆ ಖರ್ಚು ವೆಚ್ಚವನ್ನ ನಾವು ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಲಿವಿಂಗ್ ಏನಾಗಿದೆ? ಹ್ಯಾಸ್ ಇನ್ಕ್ರೀಸ್ಡ್. ಇನ್ಕ್ರೀಸ್ ಆಗಿದೆ, ಹೆಚ್ಚಾಗಿದೆ. ಕಾಸ್ಟ್ ಆಫ್ ಲಿವಿಂಗ್ ಏನಾಗಿದೆ? ಇವಾಗ ಹೆಚ್ಚಾಗಿದೆ. ನಮಗೆ ಬೇಕಾದಂತಹ ನಾವು ಮಾಡುವಂತಹ ಖರ್ಚು ವೆಚ್ಚ ಏನಾಗಿದೆ? ಇವಾಗ ಇನ್ಕ್ರೀಸ್ ಆಗಿದೆ, ಹೆಚ್ಚಾಗಿದೆ. ಹೇಗೆ ಹೆಚ್ಚಾಗಿದೆ? ಡ್ರಾಸ್ಟಿಕಲಿ ಹೆಚ್ಚಾಗಿದೆ. ಡ್ರಾಸ್ಟಿಕಲಿ ಅಂದ್ರೆ ತುಂಬಾ ಹೆಚ್ಚಾಗಿದೆ. ನಮಗೆ ಮಾಡುವಂತಹ ಖರ್ಚು ವೆಚ್ಚ ಇವಾಗ ಹೆಚ್ಚಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ದ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಇನ್ಕ್ರೀಸ್ಡ್ ಡ್ರಾಸ್ಟಿಕಲಿ. ಕಾಸ್ಟ್ ಆಫ್ ಲಿವಿಂಗ್ ನಾವು ಮಾಡುವಂತಹ ಖರ್ಚು ವೆಚ್ಚ, ನಮ್ಮ ದಿನನಿತ್ಯದ ಖರ್ಚು ವೆಚ್ಚ ಇವಾಗ ಏನಾಗಿದೆ? ಹೆಚ್ಚಾಗಿದೆ, ತುಂಬಾ ಹೆಚ್ಚಾಗಿದೆ. There was a huge increase in the sales. There was a huge increase in the sales. There was a huge increase. Increase ಅಂದ್ರೆ ಏನು? ಹೆಚ್ಚಾಗೋದು. Huge increase ಅಂದ್ರೆ ಏನಾಯ್ತು? ತುಂಬಾ ಹೆಚ್ಚಾಯ್ತು, ತುಂಬಾ ಏರಿಕೆ ಆಯ್ತು. ಎಲ್ಲಿ ತುಂಬಾ ಏರಿಕೆಯಾಗಿದ್ದು? In the sales. In the sales. Sales ಅಂದ್ರೆ ಏನು? ಮಾರಾಟ. ಮಾರಾಟದಲ್ಲಿ ಏನಾಯ್ತು? ತುಂಬಾ ಹೆಚ್ಚಳ ಆಯ್ತು ಅಥವಾ ತುಂಬಾ ಏರಿಕೆ ಆಯ್ತು, ಹೆಚ್ಚಳ ಕಾಣಿಸ್ತು ಅಂತ ನೀವು ಹೇಳ್ಬೋದು. ದೇರ್ ವಾಸ್ ಅ ಹ್ಯೂಜ್ ಇನ್ಕ್ರೀಸ್. ಏನಾಯ್ತು? ತುಂಬಾ ಹೆಚ್ಚಳ ಆಯ್ತು. ಎಲ್ಲಿ? ಇನ್ ದ ಸೇಲ್ಸ್. ಮಾರಾಟದಲ್ಲಿ ತುಂಬಾ ಹೆಚ್ಚಳ ಆಯ್ತು ಅಥವಾ ತುಂಬಾ ಏರಿಕೆ ಆಯ್ತು ಅಂತ ನೀವು ಈ ವಾಕ್ಯದ ಮೂಲಕ ಹೇಳ್ಬೋದು. ದ ಪೊಲೀಸ್ ಇನ್ಕ್ರೀಸ್ಡ್ ದ ಸೆಕ್ಯೂರಿಟಿ ಅರೌಂಡ್ ದಿ ಏರ್ಪೋರ್ಟ್. ದ ಪೊಲೀಸ್ ಇನ್ಕ್ರೀಸ್ಡ್ the security around the airport. ಏನು ಹಾಗಂದ್ರೆ? ದ ಪೊಲೀಸ್. ಪೊಲೀಸರು ಏನ್ ಮಾಡಿದ್ರು? ಇನ್ಕ್ರೀಸ್ಡ್ ಹೆಚ್ಚು ಮಾಡಿದ್ರು. ಏನನ್ನ ಹೆಚ್ಚು ಮಾಡಿದ್ರು? ದ ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಂದ್ರೆ ಏನು? ಭದ್ರತೆ. ಪೊಲೀಸರು ಏನ್ ಮಾಡಿದ್ರು? ಭದ್ರತೆಯನ್ನ ಹೆಚ್ಚು ಮಾಡಿದ್ರು. ಎಲ್ಲಿ? ಅರೌಂಡ್ ದಿ ಏರ್ಪೋರ್ಟ್. ಅರೌಂಡ್ ದಿ ಏರ್ಪೋರ್ಟ್ ಅಂದ್ರೆ ಏರ್ಪೋರ್ಟಿನ ಸುತ್ತಮುತ್ತ ಏನ್ ಮಾಡಿದ್ರು? ಪೊಲೀಸರು ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡಿದ್ರು. ಪೊಲೀಸರು ಏನ್ ಮಾಡಿದ್ರು? ಏರ್ಪೋರ್ಟಿನ ಸುತ್ತಮುತ್ತ ಭದ್ರತೆಯನ್ನ, ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡಿದ್ರು ಅನ್ನೋದನ್ನ ನಾವು ಈ ವಾಕ್ಯದ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಇವತ್ತು ನಾವು ಕಲಿತಾ ಇರುವಂತಹ ಎರಡನೆಯ ಪದ ಪ್ರಿವೆಂಟ್. ಪ್ರಿವೆಂಟ್.
Prevent. ಪ್ರಿವೆಂಟ್. ಪ್ರಿವೆಂಟ್ ಅಂದ್ರೆ ಏನು? ತಡೆಗಟ್ಟೋದು ಅಥವಾ ಏನು ಆಗದ ರೀತಿಯಲ್ಲಿ ಮಾಡೋದು. ಪ್ರಿವೆಂಟ್ ಅಂದ್ರೆ ತಡೆಗಟ್ಟೋದು, ಏನೋ ಒಂದು ಆಗದ ರೀತಿಯಲ್ಲಿ ಮಾಡೋದನ್ನ ಪ್ರಿವೆಂಟ್ ಮಾಡೋದು ಅಂತ ಹೇಳ್ತೀವಿ. ವಾಕ್ಯಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಕೇರ್ಫುಲ್ ಡ್ರೈವಿಂಗ್ ಕ್ಯಾನ್ ಪ್ರಿವೆಂಟ್ ಆಕ್ಸಿಡೆಂಟ್ಸ್. ಕೇರ್ಫುಲ್ ಡ್ರೈವಿಂಗ್ ಕ್ಯಾನ್ ಪ್ರಿವೆಂಟ್ ಆಕ್ಸಿಡೆಂಟ್ಸ್. ಏನು ಹಾಗಂದ್ರೆ ಕೇರ್ಫುಲ್ ಡ್ರೈವಿಂಗ್. ಕೇರ್ಫುಲ್ ಡ್ರೈವಿಂಗ್ ಅಂದ್ರೆ ಜಾಗರೂಕತೆಯಿಂದ ಡ್ರೈವ್ ಮಾಡೋದು. ಕೇರ್ಫುಲ್ ಡ್ರೈವಿಂಗ್ ಜಾಗರೂಕತೆಯಿಂದ ಡ್ರೈವ್ ಮಾಡೋದು. ಅದೇನ್ ಮಾಡುತ್ತೆ? ಕ್ಯಾನ್ ಪ್ರಿವೆಂಟ್, ಅದು ತಡೆಗಟ್ಟಬಹುದು. ಏನನ್ನ ತಡೆಗಟ್ಟಬಹುದು? ಕ್ಯಾನ್ ಪ್ರಿವೆಂಟ್. ಕೇರ್ಫುಲ್ ಡ್ರೈವಿಂಗ್ ಕ್ಯಾನ್ ಪ್ರಿವೆಂಟ್ ಅಂದ್ರೆ ಕೇರ್ಫುಲ್ ಆಗಿ ಜಾಗರೂಕತೆಯಿಂದ ಡ್ರೈವ್ ಮಾಡೋದು ತಡೆಗಟ್ಟಬಹುದು. ಕ್ಯಾನ್ ಪ್ರಿವೆಂಟ್ ಏನನ್ನ ತಡೆಗಟ್ಟಬಹುದು? ಆಕ್ಸಿಡೆಂಟ್ಸ್. ಆಕ್ಸಿಡೆಂಟ್ಸ್ ಅಪಘಾತಗಳನ್ನ ತಡೆಗಟ್ಟಬಹುದು. ನಾವು ಜಾಗರೂಕತೆಯಿಂದ ಡ್ರೈವ್ ಮಾಡಿದ್ರೆ ನಮಗೇನ್ ಮಾಡಬಹುದು? ಅಪಘಾತಗಳನ್ನ ತಡೆಗಟ್ಟಬಹುದು ಅಂತ ನಾವು ಈ ವಾಕ್ಯದ ಮೂಲಕ ಹೇಳ್ತೀವಿ. ಕೇರ್ಫುಲ್ ಡ್ರೈವಿಂಗ್ ಕ್ಯಾನ್ ಪ್ರಿವೆಂಟ್, ಅದು ತಡೆಗಟ್ಟಬಹುದು ಏನನ್ನ? ಆಕ್ಸಿಡೆಂಟ್ಸ್ ಅನ್ನ. ನಾವು ಕೇರ್ಫುಲ್ ಆಗಿ ಡ್ರೈವ್ ಮಾಡಿದ್ರೆ ನಾವು ಆಕ್ಸಿಡೆಂಟ್ಸ್ ಅನ್ನ ತಪ್ಪಿಸಬಹುದು ಅಂತ ನಾವು ಈ ವಾಕ್ಯದ ಮೂಲಕ ಹೇಳ್ತೀವಿ. ರೆಗ್ಯುಲರ್ ಎಕ್ಸರ್ಸೈಸ್ ಕ್ಯಾನ್ ಹೆಲ್ಪ್ ಪ್ರಿವೆಂಟ್ ಹಾರ್ಟ್ ಡಿಸೀಸ್. ರೆಗ್ಯುಲರ್ ಎಕ್ಸರ್ಸೈಸ್ ಕ್ಯಾನ್ ಹೆಲ್ಪ್ ಪ್ರಿವೆಂಟ್ ಹಾರ್ಟ್ ಡಿಸೀಸ್. ಏನು ಹಾಗಂದ್ರೆ ನೋಡಿ, ರೆಗ್ಯುಲರ್ ಎಕ್ಸರ್ಸೈಸ್. ರೆಗ್ಯುಲರ್ ಎಕ್ಸರ್ಸೈಸ್ ಅಂದ್ರೆ ಏನು? ದಿನನಿತ್ಯ ಎಕ್ಸರ್ಸೈಸ್ ಮಾಡೋದು, ದಿನನಿತ್ಯ ವ್ಯಾಯಾಮ ಮಾಡೋದು. ರೆಗ್ಯುಲರ್ ಎಕ್ಸರ್ಸೈಸ್ ಅಂದ್ರೆ ದಿನನಿತ್ಯ ವ್ಯಾಯಾಮ ಮಾಡೋದು. ಅದೇನ್ ಮಾಡುತ್ತೆ? ಕ್ಯಾನ್ ಹೆಲ್ಪ್, ಅದು ಹೆಲ್ಪ್ ಮಾಡಬಹುದು. ಯಾವ್ದ್ರಲ್ಲಿ? ಪ್ರಿವೆಂಟ್, ತಡೆಗಟ್ಟೋದ್ರಲ್ಲಿ. ಏನನ್ನ ತಡೆಗಟ್ಟೋದ್ರಲ್ಲಿ? ಹಾರ್ಟ್ ಡಿಸೀಸ್. ಹಾರ್ಟ್ ಡಿಸೀಸ್ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನ ತಡೆಗಟ್ಟೋದಿಕ್ಕೆ ಏನ್ ಮಾಡಬಹುದು? ದಿನನಿತ್ಯ ಎಕ್ಸರ್ಸೈಸ್ ಮಾಡೋದು ಹೆಲ್ಪ್ ಮಾಡಬಹುದು. ರೆಗ್ಯುಲರ್ ಎಕ್ಸರ್ಸೈಸ್ ಅಂದ್ರೆ ದಿನನಿತ್ಯ ವ್ಯಾಯಾಮ ಮಾಡೋದು ಕ್ಯಾನ್ ಹೆಲ್ಪ್ ಮಾಡಬಹುದು. ಏನರಲ್ಲಿ ಹೆಲ್ಪ್ ಮಾಡಬಹುದು? ಪ್ರಿವೆಂಟ್, ತಡೆಗಟ್ಟೋದ್ರಲ್ಲಿ. ಏನನ್ನ ತಡೆಗಟ್ಟೋದ್ರಲ್ಲಿ? ಹಾರ್ಟ್ ಡಿಸೀಸ್, ಹಾರ್ಟಿಗೆ ಸಂಬಂಧಪಟ್ಟಂತಹ ರೋಗಗಳು, ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನ ತಡೆಗಟ್ಟೋದ್ರಲ್ಲಿ ದಿನನಿತ್ಯದ ವ್ಯಾಯಾಮ ಹೆಲ್ಪ್ ಮಾಡಬಹುದು, ಸಹಾಯ ಮಾಡಬಹುದು. Regular exercise can help prevent heart disease. Seat belts prevent drivers and passengers from being ejected during a crash. Seat belts prevent drivers and passengers from being ejected during a crash. ಏನು ಹಾಗಂದ್ರೆ ನೋಡಿ, ಸೀಟ್ ಬೆಲ್ಟ್ಸ್ ಪ್ರಿವೆಂಟ್ ಅಂತ ನಾವು ಹೇಳ್ತೀವಿ. ಸೀಟ್ ಬೆಲ್ಟ್ಸ್ ಪ್ರಿವೆಂಟ್. ಸೀಟ್ ಬೆಲ್ಟ್ಸ್ ಏನ್ ಮಾಡುತ್ತೆ? ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುತ್ತೆ ಅಥವಾ ನಿಲ್ಲಿಸುತ್ತೆ. ಏನನ್ನ ನಿಲ್ಲಿಸುತ್ತೆ? ನೋಡಿ, ಡ್ರೈವರ್ಸ್ ಅಂಡ್ ಪ್ಯಾಸೆಂಜರ್ಸ್. ಪ್ಯಾಸೆಂಜರ್ಸ್ ಅಂದ್ರೆ ಯಾರು? ಕಾರಲ್ಲಿ ಕೂತಿರೋರು ಅಂತ ಹೇಳಿ. ಡ್ರೈವರ್ ಮತ್ತೆ ಪ್ಯಾಸೆಂಜರ್ಸ್, ಕಾರಲ್ಲಿ ಕೂತಿರೋರು. ಡ್ರೈವರ್ ಮತ್ತೆ ಪ್ಯಾಸೆಂಜರ್ ಏನಾಗ್ತಾರೆ? ಫ್ರಮ್ ಬೀಯಿಂಗ್ ಇಜೆಕ್ಟೆಡ್. ಇಲ್ಲಿ ಇಜೆಕ್ಟೆಡ್ ಅಂದ್ರೆ ಏನು? ಹೊರಗೆ ಹೋಗೋದು. ಆಯ್ತಾ? ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ? ಹೊರಗಡೆ ಹಿಂಗೆ ಹೋಗ್ತಾರಲ್ಲ, ಅದನ್ನ ನಾವು ಇಜೆಕ್ಷನ್ ಅಂತ ಹೇಳ್ತೀವಿ. ಇಜೆಕ್ಷನ್, ಇಜೆಕ್ಟ್ ಆಗೋದು ಅಂದ್ರೆ ಹೊರಗಡೆ ಹೋಗೋದು, ಕಾರಿನಿಂದ ಹೊರಗಡೆ ಹೋಗೋದು. ಆಯ್ತಾ? ಹೊರಗಡೆ ಹೋಗೋದು. ಡ್ರೈವರ್ಸ್ ಮತ್ತೆ ಪ್ಯಾಸೆಂಜರ್ಸ್ ಫ್ರಮ್ ಬೀಯಿಂಗ್ ಇಜೆಕ್ಟೆಡ್ ಅಂದ್ರೆ ಏನು? ಡ್ರೈವರ್ಸ್ ಮತ್ತೆ ಪ್ಯಾಸೆಂಜರ್ಸ್ ಹೊರಗಡೆ ಹೋಗದಾಗೆ ತಡೆಗಟ್ಟುತ್ತೆ. ಯಾವುದು? ಸೀಟ್ ಬೆಲ್ಟ್ಸ್. ಸೀಟ್ ಬೆಲ್ಟ್ಸ್ ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುತ್ತೆ. ಏನನ್ನ? ಡ್ರೈವರ್ ಮತ್ತೆ ಪ್ಯಾಸೆಂಜರ್ಸ್ ಏನು ಹೊರಗಡೆ ಹೋಗದ ಹಾಗೆ ತಡೆಗಟ್ಟುತ್ತೆ. ಫ್ರಮ್ ಬೀಯಿಂಗ್ ಇಜೆಕ್ಟೆಡ್ ಅಂದ್ರೆ ಹೊರಗಡೆ ಹೋಗದ ಹಾಗೆ ತಡೆಗಟ್ಟುತ್ತೆ. ಯಾವುದು? ಸೀಟ್ ಬೆಲ್ಟ್. ಯಾವಾಗ? ಡ್ಯೂರಿಂಗ್ ಅ ಕ್ರಾಶ್. ಡ್ಯೂರಿಂಗ್ ಅ ಕ್ರಾಶ್. ಕ್ರಾಶ್ ಆಗೋದಂದ್ರೆ ಆಕ್ಸಿಡೆಂಟ್ ಆಗೋದು. ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಏನಾಗುತ್ತೆ? ಸೀಟ್ ಬೆಲ್ಟ್ ಹಾಕೊಂಡಿದ್ರೆ ಏನಾಗುತ್ತೆ? ಡ್ರೈವರ್ ಮತ್ತೆ ಪ್ಯಾಸೆಂಜರ್ ಏನಾಗುತ್ತೆ? ಅವರು ಹೊರಗಡೆ ಹೋಗೋದಿಲ್ಲ ಅಲ್ವಾ? ಅದನ್ನೇ ನಾವು ಈ ವಾಕ್ಯದ ಮೂಲಕ ಹೇಳ್ತಿದೀವಿ. ಸೀಟ್ ಬೆಲ್ಟ್ಸ್ ಪ್ರಿವೆಂಟ್ ಏನ್ ಮಾಡುತ್ತೆ? ತಡೆಗಟ್ಟುತ್ತೆ. ಡ್ರೈವರ್ ಮತ್ತೆ ಪ್ಯಾಸೆಂಜರ್ಸ್ ಕಾರಿನಿಂದ ಹೊರಗಡೆ ಹೋಗದ ರೀತಿ, ವೆಹಿಕಲ್ ಇಂದ ಹೊರಗಡೆ ಹೋಗದ ರೀತಿಯಲ್ಲಿ ಅದು ತಡೆಗಟ್ಟುತ್ತೆ ಅಥವಾ ನಿಲ್ಲಿಸುತ್ತೆ ಅನ್ನೋದನ್ನ ನಾವು ಈ ವಾಕ್ಯದ ಮೂಲಕ ಹೇಳ್ತೀವಿ. ಇವತ್ತು ನಾವು ಕಲಿತಾ ಇರುವಂತಹ ಮೂರನೇ ಪದ, ಥರ್ಡ್ ವರ್ಡ್ ಇಸ್ ಆಕ್ಸೆಸ್. ಆಕ್ಸೆಸ್. ACCESS. ACCESS. ಆಕ್ಸೆಸ್. ನೋಡಿ, ಆಕ್ಸೆಸ್. ಆಕ್ಸೆಸ್ ಅಂದ್ರೆ 2-3 ಅರ್ಥ ಇದೆ. ಒಂದು ಅರ್ಥ ಪ್ರವೇಶ, ಪ್ರವೇಶ ಅಥವಾ ಎಂಟ್ರಿ ಅಂತ ನಾವು ಹೇಳ್ತೀವಲ್ಲ, ಎಂಟ್ರಿ, ಪ್ರವೇಶ.
ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಅಂದ್ರೆ ಉಪಯೋಗಿಸೋದು ಅಂತ. ಉಪಯೋಗಿಸೋದು, ಆಕ್ಸೆಸ್, ಉಪಯೋಗಿಸೋದು. ಮತ್ತೆ ಇನ್ನೊಂದು ಅರ್ಥ ಇದೆ, ಅದರಲ್ಲಿ ನಾವೇನ್ ಮಾಡ್ತೀವಿ, ಲ್ಯಾಕ್ ಆಕ್ಸೆಸ್ ಅಂತ ಯೂಸ್ ಮಾಡ್ತೀವಿ. ಲ್ಯಾಕ್ ಆಕ್ಸೆಸ್ ಅಂದ್ರೆ ಅಭಾವ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೀವಿ, ಅಭಾವ. ಹಾಗಾಗಿ ಆಕ್ಸೆಸ್ ಅಂದ್ರೆ ಒಂದು ಅರ್ಥ ಪ್ರವೇಶ ಅಥವಾ ಎಂಟ್ರಿ ಅನ್ನೋದು, ಎರಡನೇ ಅರ್ಥ ಉಪಯೋಗಿಸೋದು, ಉಪಯೋಗಿಸೋದು. ಇನ್ನೊಂದು ಅರ್ಥ ಅದರಲ್ಲಿ ನಾವೇನ್ ಮಾಡ್ತೀವಿ, ಲ್ಯಾಕ್ ಜೊತೆ ಯೂಸ್ ಮಾಡ್ತೀವಿ, ಲ್ಯಾಕ್ ಆಕ್ಸೆಸ್. ಹಾಗಂದ್ರೆ ಲ್ಯಾಕ್ ಆಕ್ಸೆಸ್ ಅಂದ್ರೆ ಅಭಾವ. ಈ ಮೂರು ಅರ್ಥದಲ್ಲಿ ನಾವು ಆಕ್ಸೆಸ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ವಾಕ್ಯಗಳನ್ನ ಬರ್ದಿದ್ದೀನಿ, ಅರ್ಥ ಮಾಡ್ಕೊಳ್ಳೋಣ. He has direct access to the building. He has direct access to the building. He has direct access. Direct access ಅಂದ್ರೆ ನೇರವಾದ ಪ್ರವೇಶ ಅಂತ ನಾವು ಹೇಳ್ತೀವಿ. ಇಲ್ಲಿ ಆಕ್ಸೆಸ್ ಅಂದ್ರೆ ಪ್ರವೇಶ. ಡೈರೆಕ್ಟ್ ಆಕ್ಸೆಸ್ ಅಂದ್ರೆ ನೇರವಾದ ಪ್ರವೇಶ ಇದೆ. ಎಲ್ಲಿಗೆ? ಟು ದ ಬಿಲ್ಡಿಂಗ್. ಟು ದ ಬಿಲ್ಡಿಂಗ್. ಬಿಲ್ಡಿಂಗಿಗೆ ಏನಿದೆ, ಅವನಿಗೆ ನೇರವಾದ ಪ್ರವೇಶ ಇದೆ, ಅವನಿಗೆ ಎಂಟ್ರಿ ಇದೆ ಅಂತ ನಾವು ಹೇಳ್ತೀವಿ. ಅವನಿಗೆ ಹೋಗ್ಬೋದು ಅಲ್ಲಿ, ಆಯ್ತಾ? ಅವನಿಗೆ ಎಂಟ್ರಿ ಇದೆ, ಪ್ರವೇಶ ಇದೆ ಅಲ್ಲಿ ಅವನಿಗೆ. He has direct access. ಅವನಿಗೆ ನೇರವಾದ ಪ್ರವೇಶ ಇದೆ, ಅವನಿಗೆ ಅಲ್ಲಿ ಎಂಟ್ರಿ ಇದೆ. ಇಲ್ಲಿಗೆ ಟು ದ ಬಿಲ್ಡಿಂಗ್. ಆ ಬಿಲ್ಡಿಂಗಿಗೆ ಅವನಿಗೆ ಪ್ರವೇಶ ಇದೆ, ಎಂಟ್ರಿ ಇದೆ ಅನ್ನುವ ಅರ್ಥದಲ್ಲಿ ನಾವಿಲ್ಲಿ ಹೇಳ್ತೀವಿ. ಎರಡನೆಯ ವಾಕ್ಯ, I am not able to access the internet. I am not able to access the internet. ಏನು ಹಾಗಂದ್ರೆ ನೋಡಿ, ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡೋದು ಅಂತ ನಾವು ಹೇಳ್ತೀವಿ. ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡೋದು. ಇಲ್ಲಿ ಆಕ್ಸೆಸ್ ಮಾಡೋದು ಅಂದ್ರೆ ಉಪಯೋಗಿಸೋದು. ಆಕ್ಸೆಸ್ ಅಂದ್ರೆ ಉಪಯೋಗಿಸೋದು. ಈ ಇಂಟರ್ನೆಟ್ ಜೊತೆಗೆ ನಾವು ಯಾವಾಗ ಆಕ್ಸೆಸ್ ಅಂತ ಹೇಳ್ತೀವಿ, ಅವಾಗ ಅದರ ಅರ್ಥ ಏನು? ಇಂಟರ್ನೆಟ್ ಅನ್ನ ಉಪಯೋಗಿಸೋದು. ಅಂದ್ರೆ ನೀವು ಯಾವುದೋ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ತೀರಾ ಅಥವಾ ಯೂಟ್ಯೂಬ್ ಅನ್ನ ಓಪನ್ ಮಾಡ್ತೀರಾ, ಯಾವುದೇ ಇರ್ಬೋದು. ನೀವು ಓಪನ್ ಮಾಡಿಬಿಟ್ಟು ನೀವು ಒಂದು ವಿಡಿಯೋವನ್ನ ಕ್ಲಿಕ್ ಮಾಡ್ತೀರಾ ಅಲ್ವಾ, ಇನ್ನೊಂದು ಫೈಲ್ ಅನ್ನ ಡೌನ್ಲೋಡ್ ಮಾಡ್ತೀರಾ. ನೀವು ಈ ತರ ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀರಲ್ವಾ ಇಂಟರ್ನೆಟ್ ಅಲ್ಲಿ. ಅದನ್ನೇ ನಾವು ಹೇಳೋದು ಆಕ್ಸೆಸ್ ದ ಇಂಟರ್ನೆಟ್ ಅಂತ. ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡೋದು ಅಂದ್ರೆ ಇಂಟರ್ನೆಟ್ ಅನ್ನು ನೀವು ಉಪಯೋಗಿಸೋದು. ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ನೀವು ಯೂಸ್ ಮಾಡ್ತೀರಾ. ವೆಬ್ಸೈಟ್ ಅನ್ನು ಓಪನ್ ಮಾಡ್ತೀರಾ, ಇಲ್ಲ ಏನಾದ್ರೂ ವಿಡಿಯೋವನ್ನ ನೋಡ್ತೀರಾ, ಇಲ್ಲ ಏನಾದ್ರೂ ಕ್ಲಿಕ್ ಮಾಡ್ತೀರಾ, ಈ ತರ ಎಲ್ಲ ಮಾಡ್ತೀರಲ್ಲ, ಇದನ್ನ ನಾವೇನ್ ಹೇಳ್ತೀವಿ? ಆಕ್ಸೆಸ್ ಅಂತ ಹೇಳ್ತೀವಿ. ಐ ಆಮ್ ನಾಟ್ ಏಬಲ್ ಟು ಆಕ್ಸೆಸ್ ದಿ ಇಂಟರ್ನೆಟ್. ಐ ಆಮ್ ನಾಟ್ ಏಬಲ್ ಟು ಅಂದ್ರೆ ನನಗೆ ಸಾಧ್ಯವಾಗ್ತಿಲ್ಲ. ಏನು ಸಾಧ್ಯವಾಗ್ತಿಲ್ಲ? ಆಕ್ಸೆಸ್ ದಿ ಇಂಟರ್ನೆಟ್. ನನಗೆ ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡೋದಿಕ್ಕೆ, ಉಪಯೋಗಿಸೋದಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ನೀವು ಈ ವಾಕ್ಯದ ಮೂಲಕ ಹೇಳ್ತೀರಾ. ಐ ಆಮ್ ನಾಟ್ ಏಬಲ್ ಟು, ನನಗೆ ಸಾಧ್ಯವಾಗ್ತಿಲ್ಲ. ಏನು? ಆಕ್ಸೆಸ್ ದಿ ಇಂಟರ್ನೆಟ್ ಅಂದ್ರೆ ಇಂಟರ್ನೆಟ್ ಅನ್ನ ಉಪಯೋಗಿಸೋದಿಕ್ಕೆ, ಆಕ್ಸೆಸ್ ಮಾಡೋದಿಕ್ಕೆ ನನಗೆ ಸಾಧ್ಯವಾಗ್ತಿಲ್ಲ. ಆಕ್ಸೆಸ್ ಅಂದ್ರೆ ಇಲ್ಲಿ ಉಪಯೋಗಿಸೋದು. ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡೋದು, ಇಂಟರ್ನೆಟ್ ಅನ್ನ ಉಪಯೋಗಿಸೋದು. ಮೂರನೆಯ ವಾಕ್ಯ, ಗ್ಲೋಬಲಿ ಮಿಲಿಯನ್ಸ್ ಆಫ್ ಪೀಪಲ್ lack access to clean drinking water. Globally, millions of people lack access to clean drinking water. ಏನು ಹಾಗಂದ್ರೆ ಗ್ಲೋಬಲಿ ಅಂತ ನಾವು ಹೇಳ್ತಾ ಇದ್ವಿ. ಗ್ಲೋಬಲಿ ಅಂದ್ರೆ ಏನು? ವಿಶ್ವದಾದ್ಯಂತ. ವಿಶ್ವದಾದ್ಯಂತ ಏನಾಗಿದೆ? ಮಿಲಿಯನ್ಸ್ ಆಫ್ ಪೀಪಲ್. ಮಿಲಿಯನ್ಸ್ ಆಫ್ ಪೀಪಲ್ ಅಂದ್ರೆ ಲಕ್ಷಾಂತರ ಜನ, ಲಕ್ಷಾಂತರ ಮಂದಿ. ಅವರಿಗೆ ಏನಾಗಿದೆ? ದೇ ಲ್ಯಾಕ್ ಆಕ್ಸೆಸ್. ಅವರಿಗೆ ಅಭಾವ ಆಗಿದೆ. ಲ್ಯಾಕ್ ಆಕ್ಸೆಸ್ ಅಂತ ಬಂದ ತಕ್ಷಣ ಅದರ ಅರ್ಥ ಏನಾಗುತ್ತೆ? ಶಾರ್ಟೇಜ್ ಆಗಿದೆ, ಅಭಾವ ಆಗಿದೆ. ಲ್ಯಾಕ್ ಆಕ್ಸೆಸ್ ಅಂತ ಬಂದ ತಕ್ಷಣ ಅದೇನಾಗುತ್ತೆ? ಅಭಾವ ಅನ್ನೋ ಅರ್ಥದಲ್ಲಿ ನಾವು ಉಪಯೋಗಿಸ್ತೀವಿ. ಏನಾಗಿದೆ? ವಿಶ್ವದಾದ್ಯಂತ ಲಕ್ಷಾಂತರ ಜನಕ್ಕೆ ಅಭಾವ ಆಗಿದೆ. ಯಾವುದರ ಅಭಾವ ಆಗಿದೆ? ಟು ಕ್ಲೀನ್ ಡ್ರಿಂಕಿಂಗ್ ವಾಟರ್. ಶುಚಿಯಾದ ಏನು? ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಅಭಾವ ಆಗಿದೆ. ವಿಶ್ವದಾದ್ಯಂತ ಏನಾಗಿದೆ? ಲಕ್ಷಾಂತರ ಜನಕ್ಕೆ ಕುಡಿಯುವ ನೀರಿನ ಅಭಾವ ಇದೆ ಅನ್ನುವ ಅರ್ಥದಲ್ಲಿ ನಾವು ಹೇಳ್ತೀವಿ. ಗ್ಲೋಬಲಿ ಮಿಲಿಯನ್ಸ್ ಆಫ್ ಪೀಪಲ್ ಲ್ಯಾಕ್ ಆಕ್ಸೆಸ್ ಅಂದ್ರೆ ಲಕ್ಷಾಂತರ ಜನಕ್ಕೆ ಅಭಾವ ಇದೆ. ಯಾವುದರ ಅಭಾವ ಇದೆ? ಡ್ರಿಂಕಿಂಗ್ ವಾಟರ್. ಶುಚಿಯಾದ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಅಭಾವ ಇದೆ ಅಂತ ನಾವು ಈ ವಾಕ್ಯದ ಮೂಲಕ ತಿಳ್ಕೊಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.